Okay. Has it started? Okay. ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಅಗಸ್ಟ್ ಕಾಮ್ಟ್ ಅವರ 224ನೇ ಜನ್ಮ ದಿನಾಚರಣೆಯನ್ನ ಸೆಲೆಬ್ರೇಷನ್ ಮಾಡ್ತಾ ಇರುವಂತದ್ದು. ಈ ಒಂದು ಸಂದರ್ಭದಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಅಗಸ್ಟ್ ಕಾಮ್ಟ್ ಅವರ ಬಗ್ಗೆ ಕೆಲವೊಂದಷ್ಟು ವಿಚಾರಗಳನ್ನ ಇನ್ನೂ ಹೆಚ್ಚಿನದಾಗಿ ತಿಳಿಸಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಡಾಕ್ಟರ್ ಮಂಜುಳಾ ಮೇಡಮ್ ರವರನ್ನ ಸ್ಪೀಕರ್ ಆಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ವಿಚಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಂಡಾಗ ಅವರು ಒಂದು ಟೈಟಲ್ ಅನ್ನ ಕೊಟ್ಟಿರುವಂತಹ ವಿಷಯ ಏನು ಅಂತ ಹೇಳಿದ್ರೆ ದ ಪಾಸಿಟಿವಿಸ್ಟ್ ಟ್ರೆಡಿಷನ್ ಆಫ್ ಅಗಸ್ಟ್ ಕಾಮ್ಟ್ ಅಂತ ಹೇಳಿ. ಈ ಒಂದು ಟೈಟಲ್ ಆಧಾರದ ಮೇಲೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಅಗಸ್ಟ್ ಕಾಮ್ಟ್ ಅವರ ಒಂದು ವಿಚಾರಗಳು ಎಷ್ಟು ತುಂಬಾ ವಿಶಾಲವಾಗಿದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು. ಡಾಕ್ಟರ್ ಮಂಜುಳಾ ಮೇಡಮ್ ರವರು ನಮ್ಮ ಸ್ನೇಹಿತರು. ಇವರು ನೆಟ್ ಮತ್ತು ಸ್ಲೆಟ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ದಾರೆ. ಹಾಗೇನೆ 2007ರಲ್ಲಿ ಸರ್ಕಾರಿ ಒಂದು ಕಾಲೇಜಿನಲ್ಲಿ ಸೇವೆಯನ್ನ ಪ್ರಾರಂಭ ಮಾಡಿರುವಂತದ್ದು. ಅದಕ್ಕೂ ಮುಂಚೆ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜುಯೇಷನ್ ಮುಗಿದ ನಂತರದಿಂದಲೂ ಸಹ ಇವರು ಕೆಲಸದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತದ್ದು ಉಪನ್ಯಾಸಕ ವೃತ್ತಿಯಲ್ಲಿ. ಹೀಗಾಗಿ ಇವರು ಡಾಕ್ಟರೇಟ್ ಪದವಿಯನ್ನ ಪಡೆದಿರುವಂತಹ ಒಂದು ಟೈಟಲ್ ದಿ ಸೋಷಿಯಲ್ ಡೈನಮಿಕ್ಸ್ ಆಫ್ ಟ್ರೇಡಿಂಗ್ ಅಂಡ್ ನೆಟ್ವರ್ಕಿಂಗ್ ಬಿಟ್ವೀನ್ ಸ್ಟಾಕ್ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್, ಅ ಸೋಷಿಯಲಾಜಿಕಲ್ ಸ್ಟಡಿ ಆಫ್ ಬ್ಯಾಂಗ್ಳೂರ್ ಸ್ಟಾಕ್ ಎಕ್ಸ್ಚೇಂಜ್ ಅನ್ನುವಂತಹ ಒಂದು ವಿಷಯ. ಅಷ್ಟೇ ಅಲ್ಲದೆ ಇವರು NCC ಕೆಡೆಟ್ ಆಗಿ ವಿದ್ಯಾರ್ಥಿ ದಿನದಿಂದಲೂ ಸಹ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತದ್ದು. ಈಗಲೂ ಸಹ ಕಾಲೇಜಿನಲ್ಲಿ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿರುವಂತದ್ದು. ಸೊ ಇನ್ನು ಹೆಚ್ಚು ಹೇಳುವಂತದ್ದು ಅಂತ ಹೇಳಿದ್ರೆ ನಿಮ್ಗೆ ಅವ್ರ ವಿಚಾರಗಳನ್ನ ತಿಳ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಅರ್ಥ ಆಗ್ತಾ ಹೋಗುತ್ತೆ. ನಾವು ದ ಪ್ಲಾಟ್ಫಾರ್ಮ್ ಇಸ್ ಓಪನ್ ಟು ಯು, ಡಾಕ್ಟರ್ ಮಂಜುಳಾ ಮ್ಯಾಮ್. ಪ್ಲೀಸ್ ಗೋ ಅಹೆಡ್. Thank you, Professor Deepa. That was a very warm introduction. Dear students, ಇವತ್ತು ನಾನು ಮಾತಾಡ್ತಿರುವಂತಹ ವಿಚಾರ ಅಗಸ್ಟ್ ಕಾಮ್ಟ್ ರವರ ಧನಾತ್ಮಕ ಟ್ರೆಡಿಷನ್ ಬಗ್ಗೆ, ದ ಪಾಸಿಟಿವಿಸ್ಟ್ ಫಿಲಾಸಫಿ ಆಫ್ ಅಗಸ್ಟ್ ಕಾಮ್ಟ್. ಒಬ್ಬ ವ್ಯಕ್ತಿ ಒಂದು ರೀತಿಯಲ್ಲಿ ಆಲೋಚನೆ ಮಾಡ್ತಿದ್ದಾರೆ ಅಂದ್ರೆ we just have to look into his particular socio-historical context. ಈಗ ಅಗಸ್ಟ್ ಕಾಮ್ಟ್ ರವರೇ ಯಾಕೆ ಸಮಾಜಶಾಸ್ತ್ರ ಅಥವಾ ಸಮಾಜವನ್ನ ಅಧ್ಯಯನ ಮಾಡೋದಕ್ಕೆ ಒಂದು ವಿಚಾರವನ್ನ ಮಂಡಿಸ್ಬೇಕು ಅನ್ನುವಂತಹ ಪ್ರಯತ್ನ ಅವ್ರು ಯಾಕೆ ಮಾಡಕ್ ಹೋದ್ರು ಅನ್ನೋದನ್ನ ನಾವು ತಿಳ್ಕೊಬೇಕಾದ್ರೆ we have to look at his social and historical context. ಈಗ ತಾನೇ ಫಸ್ಟ್ ಇಯರ್ ಜಾಯ್ನ್ ಆಗಿರುವಂತಹ ಸ್ಟೂಡೆಂಟ್ಸ್ಗೆ ಈ ಒಂದು ಸಂದರ್ಭ ಘಟನೆಗಳು ಚೆನ್ನಾಗಿ ನೆನಪಿರುತ್ತೆ. when you come to the college, a new college for the first time, ನಿಮ್ಗೆ ಏನ್ ಮಾಡ್ಬೇಕು, ಯಾವ ಕ್ಲಾಸಿಗೆ ಹೋಗ್ಬೇಕು, ಯಾವ ಟೀಚರ್ಸ್ ನ ಅಪ್ರೋಚ್ ಮಾಡ್ಬೇಕು ಅನ್ನೋದು ಏನೂ ಗೊತ್ತಿರಲ್ಲ. ನೀವೇ ಅಡ್ಮಿಷನ್ ತಗೊಂಡಿರ್ತೀರಾ, ಆ ಕಾಲೇಜ್ ಆಯ್ಕೆ ಮಾಡ್ಕೊಂಡಿರ್ತೀರಾ, ನೀವೇ ಬಂದು ಜಾಯ್ನ್ ಆಗಿರ್ತೀರಾ. ಆದ್ರೂ ಫಸ್ಟ್ ಡೇ ಕ್ಲಾಸ್ಗೆ ಅಂತ ಬಂದಾಗ 10 ಗಂಟೆಗೆ ಕಾಲೇಜ್ ಸ್ಟಾರ್ಟ್, ಕ್ಲಾಸಸ್ ವಿಲ್ ಕಮೆನ್ಸ್ at 10 o'clock ಅಂತ ಹಾಕಿರ್ತಾರೆ ಅಂತ ಇಟ್ಕೊಳ್ಳಿ. when you come at 10 o'clock, you don't really know what is expected out of you in that particular context. You try to find ways to integrate with what is happening. ಈಗ ಸೆಕೆಂಡ್ ಇಯರ್ಸ್ ಫೈನಲ್ ಇಯರ್ಸ್ ಬರ್ಬೇಕಾದ್ರೆ ಅವ್ರಿಗೆ ಗೊತ್ತು, ದೇ ಹ್ಯಾವ್ ಅ ಸೆನ್ಸ್ ಆಫ್ ಬಿಲಾಂಗಿಂಗ್ ವಿತ್ ದಟ್ ಇನ್ಸ್ಟಿಟ್ಯೂಷನ್. ಬಂದಿದ ತಕ್ಷಣ ಐ ಹ್ಯಾವ್ ಟು ಗೋ ಟು ದಿಸ್ ಕ್ಲಾಸ್ ರೂಮ್, ಫಸ್ಟ್ ಈ ಕ್ಲಾಸ್ ಇರುತ್ತೆ, ಇವ್ರು ನನ್ನ ಕ್ಲಾಸ್ ಟೀಚರು, ಇದೆಲ್ಲ ಅವ್ರಿಗೆ ಮೊದ್ಲೇ ಗೊತ್ತಿರುತ್ತೆ. ಬಟ್ ಫಸ್ಟ್ ಇಯರ್ ಸ್ಟೂಡೆಂಟ್ಸ್ ಬಂದಾಗ ಇವ್ರು ಸಾರ್ಟ್ ಆಫ್ ಲಾಸ್ಟ್. ಈ ಲಾಸ್ಟ್ ಅನ್ನೋದು ಕಳ್ದು ಹೋಗ್ಬಿಟ್ಟಿದ್ದಾರೆ ಅಂತಲ್ಲ, ಗೊತ್ತು ನಾವ್ ಎಲ್ಲಿದ್ದೀವಿ ಅಂತ, ಆದ್ರೆ ಆ ಒಂದು ಸಾಮಾಜಿಕ ಸಂದರ್ಭಕ್ಕೆ ನಾವ್ ಹೇಗೆ ಹೊಂದ್ಕೊಳ್ಬೇಕು ಅನ್ನೋದು ಗೊತ್ತಿರಲ್ಲ. ಇದು ಒಂದು ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸಂದರ್ಭದಲ್ಲಿ ಆದಾಗ್ಲೇನೆ ನಮ್ಗೆ ಈ ಒಂದು ಪ್ರಾಬ್ಲಮ್ ಅಥವಾ ಡಿಸ್ಆರ್ಗನೈಸ್ ಅನ್ನುವಂತಹ ಮನೋಭಾವ ಬರುತ್ತೆ. ಇಮ್ಯಾಜಿನ್, ಇಡೀ ಸಮಾಜವೇ ಆ ರೀತಿಯಾಗಿ ಡಿಸ್ಆರ್ಗನೈಸ್ಡ್ ಆಗಿ ನೆಕ್ಸ್ಟ್ ಏನು ಅಂತ ಗೊತ್ತಿಲ್ಲದೆ ಒಂದು ಹೊಸ ಸಾಮಾಜಿಕ ಸಂರಚನೆಗೆ ಹೊಂದ್ಕೊಳ್ಬೇಕು ಅನ್ಬೇಕಾದ್ರೆ ಎಷ್ಟು ಕನ್ಫ್ಯೂಷನ್ ಇರುತ್ತೆ. ಈ ಒಂದು ಕನ್ಫ್ಯೂಷನ್ ಅಥವಾ ಕೆಯಾಸ್ ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಅಗಸ್ಟ್ ಕಾಮ್ಟ್ ಅವರಿದ್ರು. ಆಗ ತಾನೇ ಅಲ್ಲಿ ಫ್ರಾನ್ಸ್ ನಲ್ಲಿ ಫ್ರೆಂಚ್ ರೆವಲ್ಯೂಷನ್ ಮುಗ್ದಿತ್ತು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಗಿತ್ತು, ಕೈಗಾರೀಕರಣ ಆಗಿದ ತಕ್ಷಣನೇ ಸಮಾಜದಲ್ಲಿ ಬಹಳ ಬದಲಾವಣೆಗಳಾಯ್ತು. ಸೊ ಇಂತಹ ಒಂದು ಸ್ಟೇಟ್ ಆಫ್ ಫ್ಲಕ್ಸ್ ಅಂತ ಏನ್ ಕರಿತೀವಿ ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಸಮಾಜದಲ್ಲಿ ಏನ್ ಮಾಡ್ಬೇಕು, ಏನ್ ಆಗ್ತಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಎಲ್ಲಾ ಚಿಂತಕರ ಒಂದು ಉದ್ದೇಶವಾಗಿದೆ. ಅಂತಹ ಒಂದು ಸಂದರ್ಭದಲ್ಲಿ it is in that kind of a decisive juncture that Auguste Comte thought we need some study, a concrete study of society. Already philosophy
ಬಹಳ ಹಿಂದಿನಿಂದಲೂ ಸಹ ಸಮಾಜವನ್ನ ಅಧ್ಯಯನ ಮಾಡುವಂತಹ ಒಂದು ಕೆಲಸವನ್ನ ಮಾಡ್ತಾ ಬಂದಿತ್ತು. ಆದ್ರೆ ಈ ರೀತಿಯಾದಂತಹ ಒಂದು ಚೇಂಜ್ ಅನ್ನ ಅಧ್ಯಯನ ಮಾಡುವಂತಹದ್ದು, ಆ ಬದಲಾವಣೆಯ ಸಂದರ್ಭವನ್ನ ಅರ್ಥೈಸಿಕೊಳ್ಳುವಂತಹ ಒಂದು ವಿಜ್ಞಾನದ ಅವಶ್ಯಕತೆ ಇದೆ ಅನ್ನೋದು ಅಗಸ್ಟ್ ಕಾಮ್ಟ್ ರವರ ಒಂದು ನಿಲುವಾಗಿತ್ತು. ಇವ್ರಿಗೇನು ಈ ಐಡಿಯಾ ಔಟ್ ಆಫ್ ದ ಬ್ಲೂ ಸಡನ್ ಆಗಿ ಬಂತ ಅಂದ್ರೆ ಇಲ್ಲ. His ideas also were highly influenced by various contemporary thinkers and thinkers who were there before him. ಇವರು ಡೇವಿಡ್ ಹ್ಯೂಮ್, ಆಮೇಲೆ ಇಮ್ಯಾನ್ಯುಯಲ್ ಕ್ಯಾಂಟ್, ಇವರ ಒಂದು ಐಡಿಯಾಸ್ಗಳ ಪ್ರಭಾವದಿಂದ ತಮ್ಮ ಥಾಟ್ಸ್ ಗಳನ್ನು ಸಹ ಕೊಟ್ಟಿದ್ದಾರೆ. ಸೊ ವಾಟ್ ಹಿ ಬಿಲೀವ್ಸ್ ಇಸ್, ಈ ನ್ಯಾಚುರಲ್ ಸೈನ್ಸಸ್ ಹೇಗಿದೆ, ಆ ನ್ಯಾಚುರಲ್ ಸೈನ್ಸಸ್ ಗಳಲ್ಲಿ ಬರುವಂತಹ ಒಂದು ಮೆಥಡ್ಸ್ ಗಳನ್ನ ಬಳಸ್ಕೊಂಡು ನಾವು ಸಮಾಜವನ್ನ ಅಧ್ಯಯನ ಮಾಡ್ಬೇಕು. ನೋಡಿ, ನಾನು ಮಾತಾಡ್ತಾ ಐ ಫರ್ಗಾಟ್ ಟು ಶೇರ್ ದ ಸ್ಕ್ರೀನ್. ಓಕೆ, ಸೊ ಫಸ್ಟ್ ಆಫ್ ಆಲ್ ಅವರ ಒಂದು ಕಾಲಘಟ್ಟವನ್ನ ನೋಡಿದ್ರೆ ನಾವು, ಇಟ್ ವಾಸ್ ಜಸ್ಟ್ ಆಫ್ಟರ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂಡ್ ಫ್ರೆಂಚ್ ರೆವಲ್ಯೂಷನ್. ಸೊ he had a lot of differences of opinion with people very close to him also. He did not have good terms with his family members itself. So imagine this kind of a situation where you are not at ease. A first year students to nan example heltidnalla, one dina, ಎರಡು ದಿನ, 3 ದಿನ, then you settle down alva. ನೀವು ಸೆಟ್ಲ್ ಆದ್ಮೇಲೆ ನಿಮಗೆ ಬರುವಂತಹ ಆಲೋಚನೆಗಳಿಗೂ ಹೊಸದಾಗಿ ಬಂದಾಗ ಬರುವಂತಹ ಆಲೋಚನೆಗಳು, there's a whole lot of difference. ಯಾವಾಗ ನಮ್ಮ ಅಸ್ತಿತ್ವನೇ ಏನು ಅನ್ನೋದು ನಮ್ಗೆ ಗೊತ್ತಾಗಲ್ಲ ಅಲ್ವಾ, ಆವಾಗ ನಮ್ಗಿರುವಂತಹ ಕನ್ಫ್ಯೂಷನ್ ಅಲ್ಲಿ ನಾವು ಮುಂದಿನ ವಿಚಾರಗಳ ಬಗ್ಗೆ ಯೋಚನೆ ಮಾಡಕ್ ಹೋಗಲ್ಲ. ಬಟ್ ವೆನ್ ವಿ ಆರ್ satisfied, when we are sort of settled in a particular position, in a particular social situation, then we are free to think about other things. So this is what happened with Auguste Comte also. If you look at his social context, he was not in very good terms with his family members. The social situation around him was not very conducive for different sort of settled life. So ಇಂಥ ಒಂದು ಸಂದರ್ಭದಲ್ಲಿ ಅವರು ಏನ್ ಮಾಡಬಹುದು, ನಾನು ಯಾವ ರೀತಿಯಾದಂತಹ ಒಂದು ವಿಜ್ಞಾನದಿಂದ ನನಗೆ ನನ್ನ ಸುತ್ತಮುತ್ತಲಿನ ಒಂದು ಸಮಾಜ ಅರ್ಥ ಆಗುತ್ತೆ ಅನ್ನೋಂತಹ ಒಂದು ಪ್ರಯತ್ನ ಮಾಡಿದಾಗ್ಲೇನೆ ಸಮಾಜಶಾಸ್ತ್ರ ಅನ್ನೋಂತಹ ವಿಜ್ಞಾನ ರೂಪುಗೊಂಡಿತ್ತು. ಇವರು ಆಸ್ ಅ ರಿಸರ್ಚರ್, ಆಸ್ ಅ ಸ್ಕಾಲರ್ ಬಹಳ ಪಬ್ಲಿಕೇಶನ್ಸ್ ಗಳನ್ನ ಮಾಡ್ತಾರೆ. ಇನ್ಫ್ಯಾಕ್ಟ್ ಅವರ ಹೆಸರಲ್ಲೇ ಅವರು ಪಬ್ಲಿಷ್ ಮಾಡೋಕೆ ಶುರು ಮಾಡಿದ್ದು ಬಹಳ ನಂತರ. ಏನೇನು ಇವರ ಮುಖ್ಯವಾದಂತಹ ಒಂದು ಕೃತಿಗಳು, ಇವರ ಆಲೋಚನೆಗಳೇನು ಅಂತ ನಾವು ನೋಡಿದಾಗ, ವಿ ಸಿ ದಟ್ positivism is the most strong thought that is seen from his works. ಆ ಸಮಾಜಶಾಸ್ತ್ರ ಅನ್ನೋಂತಹ ಒಂದು ವಿಜ್ಞಾನವನ್ನ ಅರ್ಥೈಸ್ಕೊಳ್ಳೋಕೆ ಒಂದು ಹೊಸ ಅಪ್ರೋಚ್ ಅನ್ನೇ ಕೊಟ್ಟಿದ್ದಾರೆ ಇವರು. ಏನ್ ಹೇಳ್ತಾರೆ, ಸಮಾಜಶಾಸ್ತ್ರ ಇಡೀ ಸಮಾಜವನ್ನ ಒಂದು ಯೂನಿಟ್ ಆಗಿ ಅಧ್ಯಯನ ಮಾಡಬೇಕು. ಹೇಗೆ ಜೈವಿಕ ವಿಜ್ಞಾನಗಳು ಇರುವಂತಹ ಒಂದು ತತ್ವಗಳೇನಿದೆ ಅದನ್ನೇ ನಾವು ಇದ್ರಲ್ಲಿ ಬಳಸ್ಕೋಬೇಕು, ಸಮಾಜವನ್ನ ಅಧ್ಯಯನ ಮಾಡ್ಬೇಕಾದ್ರೆ ಬಳಸ್ಕೋಬೇಕು. ಹೀಗೆ ಮಾಡಿದ್ರೆ ನಮ್ಗೆ ಸಮಾಜವನ್ನ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳಿ ಹಿ ಸ್ಟಾರ್ಟೆಡ್ ರೈಟಿಂಗ್. ಅವರ ಪಾಸಿಟಿವ್ ಫಿಲಾಸಫಿಯ ಚಿಂತನೆಗಳೇನಿದೆ ಅದನ್ನ ಒಂದು 3 ವಾಲ್ಯೂಮ್ಸ್ ಗಳಲ್ಲಿ ಅವರು ಹೊರತರ್ತಾರೆ. What he is trying to explain in all these things is that society is also based on natural laws. ಸಮಾಜವು ಸಹ ಪ್ರಾಣಿಗಳಂತೆ ಅಥವಾ ನ್ಯಾಚುರಲ್ ಸೈನ್ಸಸ್ ಹೇಳುವಂತಹ ಒಂದು ಸ್ಟೇಜಸ್ ಏನ್ ಬರುತ್ತೆ, ಎಮರ್ಜೆನ್ಸ್, ದೆನ್ ಗ್ರೋತ್, ಮೆಚೂರಿಟಿ ಅಂಡ್ ದೆನ್ ಡಿಕೆ, ಆ ರೀತಿಯಾದಂತಹ ಒಂದು ಸ್ಟೇಜಸ್ ಏನ್ ನೋಡ್ತೀವಿ ನಾವು ಸಮಾಜದ ನೇಚರ್ ಅಲ್ಲಿ, ಅದೇ ರೀತಿಯಾದಂತಹ ಒಂದು ಅನಾಲಜಿಯನ್ನ ಸಮಾಜಕ್ಕೆ ಕೊಡ್ತಾ ಇದ್ದಾರೆ. You might ask, why did he propose this analogy of comparing society and the development of society to the physical or natural sciences and better? We always compare ourselves, or we compare something that is already prevalent to something that is established. ಯಾವುದು ಆಲ್ರೆಡಿ ಸಮಾಜದಲ್ಲಿ ಎಸ್ಟಾಬ್ಲಿಷ್ ಆಗಿದೆ. If you take a family situation,
when you're doing something good, you compare it with your siblings. ನಾರ್ಮಲಿ ಪೇರೆಂಟ್ಸ್ಗೆ ಒಬ್ಬ ಫೇವ್ರೆಟ್ ಚೈಲ್ಡ್ ಅಂತ ಇರ್ತಾರೆ. ಸೊ ಅವ್ರಿಗೆ ಕಂಪೇರ್ ಮಾಡ್ಕೊಳ್ಳೋದು, ಅವ್ರು ಮಾಡ್ದಾಗ ನೀನ್ ಹಂಗ್ ಮಾಡಲ್ಲ, ನಾನ್ ಮಾಡ್ದಾಗ ಈ ತರ ಮಾಡ್ತೀಯಾ, ನಾನ್ ಅವ್ರಿಗಿಂತ ಚೆನ್ನಾಗಿ ಮಾಡ್ತಿದ್ದೀನಿ ಅಂತ. ದಿಸ್ ಇಸ್ ಲೈಕ್ ಕಂಪ್ಯಾರಿಸನ್. ಏನಕ್ಕೆ? ವಿ ನೀಡ್ ಅ ಯಾರ್ಡ್ ಸ್ಟಿಕ್ ಟು ಮೆಷರ್. ನಾ ಇಷ್ಟುದ್ದ ಬೆಳೆದಿದ್ದೀನಿ, ಅವ್ರು ಅಷ್ಟುದ್ದ ಬೆಳೆದಿದ್ದಾರೆ. ಕಂಪೇರ್, ವಿ ನೀಡ್ ದಟ್ ಕಂಪ್ಯಾರಿಸನ್. ಈ ಕಂಪ್ಯಾರಿಸನ್ ಮಾಡ್ಬೇಕಾದ್ರೆ ನಾವ್ ಯಾವ ಸ್ಥಿತಿಯಲ್ಲಿದ್ದೀವಿ, ಬೇರೆಯವ್ರು ಯಾವ ಸ್ಥಿತಿಯಲ್ಲಿದ್ದಾರೆ, ನಾವ್ ಇನ್ನೆಷ್ಟು ಬೆಳಿಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಈ ಒಂದು ನಿಟ್ಟಿನಲ್ಲಿ ಇವರು ಹಿ ಈಸ್ ಕಂಪೇರಿಂಗ್ ದ ಸೊಸೈಟಿ ಟು ದಿ ನೇಚರ್ಸ್ ಗ್ರೋತ್, ಅಬೌಟ್ ಗ್ರೋತ್ ಆಫ್ ಆಲ್ ದಿ ಫಿಸಿಕಲ್ ಬೀಯಿಂಗ್ಸ್ ಇನ್ ದಿ ಸೊಸೈಟಿ. ಸೊ ಇಂಥ ಒಂದು ಕಂಪ್ಯಾರಿಸನ್ ತಗೊಂಡು ಅವ್ರೇನ್ ಹೇಳ್ತಾರೆ, ಆ ವೈಜ್ಞಾನಿಕ ಪದ್ಧತಿಗಳೇನಿದೆ ಅದನ್ನ ನಾವು ಕಾಂಕ್ರೀಟ್ ಆಗಿ ಚೆಕ್ ಮಾಡಬಹುದು, ಆದ್ರೆ ಸಮಾಜದಲ್ಲಿ ನಾವೇನ್ ಮಾತಾಡ್ತಿದೀವಿ ಅದನ್ನ ನಿಖರವಾಗಿ ತೋರ್ಸೋದಕ್ಕೆ ಸಾಧ್ಯವಾಗ್ತಿಲ್ಲ. ಈಗ ಟೇಕ್ ಫಾರ್ ಇನ್ಸ್ಟೆನ್ಸ್ 2+2. 2+2 is always 4. Why is that? Because it is empirically proved. ಆದ್ರೆ ಸಮಾಜದಲ್ಲಿ ಈ ರೀತಿಯಾದಂತಹ ಮೆಥಡ್ಸ್ ಗಳಿಲ್ಲ. ಒಬ್ಬ ವಿಜ್ಞಾನಿ, ಸಮಾಜ ವಿಜ್ಞಾನಿ ಹೇಳುವಂತಹದನ್ನ ಇನ್ನೊಂದು ಸಮಾಜ ವಿಜ್ಞಾನಿ ವೆರಿಫೈ ಮಾಡಕ್ ಸಾಧ್ಯವಾಗ್ತಿಲ್ಲ. ಸೊ ವಾಟ್ ಶುಡ್ ವಿ ಡೂ? ಕಮ್ ಅಪ್ ವಿತ್ ಸಮ್ ಎಂಪಿರಿಕಲ್ ಮೆಥಡ್ಸ್ ಆಫ್ ಮೆಷರ್ಮೆಂಟ್ ಅಂತ. ದಿಸ್ is most important contribution of Auguste Comte actually. ಇವರು ಈ ಥಿಯೋಲಾಜಿಕಲ್, ಮೆಟಾಫಿಸಿಕಲ್ ಅಂಡ್ ಪಾಸಿಟಿವ್ ಸ್ಟೇಜ್ ಗಳನ್ನ ಪ್ರಪೋಸ್ ಮಾಡಿ he tries to bring in some sort of a similarity between the physical and the social sciences. I'll discuss about these 3 stages again in detail. So what he says, ಈ ಹೈರಾರ್ಕಿ ಆಫ್ ಸೋಷಿಯಲ್ ಸೈನ್ಸಸ್ ಗಳನ್ನ ಕೇಳಿರ್ತೀರಾ ನೀವು. Just 1 second, Deepa. I'll just take a small break and come. Sure. Thank you and apologies for that. All right. So Auguste Comte wanted to give an analogy to the physical sciences while studying the society. This is just to elevate the situation of the social sciences as understood by the people of that particular timeline. So his social context forced him to get the society in a different way. He says anthropology is actually very close to this abstract sciences. The hierarchy of social sciences and the propose madidare avaru, adralli he places the different sciences in a hierarchy and says, here it is. ನಾವು ವಿಜ್ಞಾನಗಳ ಬೆಳವಣಿಗೆಯನ್ನು ನೋಡಿದಾಗ how the sciences have started. It is from something that is concrete and then gradually moves on to something that is very abstract. Concrete ಅಂದಾಗ ಯಾವ ತರದ್ದು? ಯಾವುದು ನಮ್ಮ 5 senses ಗಳಿಗೆ ಗೊತ್ತಾಗುತ್ತೆ. What are the 5 senses? Eyes, nose, ears, skin, touch. ಇದರಲ್ಲಿ ಏನ್ ಗೊತ್ತಾಗುತ್ತೆ, ನಮ್ಮ ಅನುಭವಕ್ಕೆ ಯಾವ್ದು ಬರುತ್ತೆ ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಬಹಳ ಸುಲಭ. ಈ ಚಿಕ್ಕ ಮಕ್ಳು ಸಹ ಯಾವ್ದೋ ಒಂದು ಆಬ್ಜೆಕ್ಟ್ ನ ಕೊಟ್ಟು ವಾಟ್ ಇಸ್ ದಿಸ್ ಅಂತ ಕೇಳಿದಾಗ ಅದನ್ನ ನೆನ್ಪಿಟ್ಕೊಂಡು ಮತ್ತೆ ಹೇಳ್ತಾರೆ. ಆದ್ರೆ ನಾವ್ ಯಾವ್ದೋ ವಿಚಾರಗಳನ್ನ, ಆಲೋಚನೆಗಳನ್ನ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕೆ ಅಂದ್ರೆ ಇಟ್ ಇಸ್ ಅಬ್ಸ್ಟ್ರಾಕ್ಟ್. ಸೊ ಇವ್ರೇನ್ ಹೇಳ್ತಾರೆ, ಮ್ಯಾಥಮೆಟಿಕ್ಸ್, ಅಸ್ಟ್ರಾನಮಿ, ಫಿಸಿಕ್ಸ್, ಕೆಮಿಸ್ಟ್ರಿ ಈ ರೇಂಜ್ ಅಲ್ಲಿ ಹೋದಾಗ ಫಸ್ಟ್ ಇರುವಂತಹ ಕಾನ್ಸೆಪ್ಟ್ಸ್ ಗಳೇನಿದೆ ಅದನ್ನ ಬಹಳ ಸುಲಭವಾಗಿ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯ ಆಗುತ್ತೆ. ಯಾವುದು ಸಿಂಪಲ್ ಆಗಿರುತ್ತೆ ಅದು ಇಟ್ ಫಾರ್ಮ್ಸ್ ದ ಬೇಸಿಸ್ ಆಫ್ ನಾಲೆಡ್ಜ್. ಕ್ರಮೇಣವಾಗಿ ಹೋಗ್ತಾ ಏನಾಗುತ್ತೆ, you have something that is intangible. Intangible ಅಂದ್ರೆ something that cannot be seen or touched or felt ಅನ್ನುವಂತಹ. ಈ intangible, tangible ಇಂದ intangible ಹೋಗುವಂತಹ
ಒಂದು ಬೇಸಿಸ್ ಅಲ್ಲಿ ಇವರು ಸಿಂಪ್ಲಿಸಿಟಿಯಿಂದ ಕಾಂಪ್ಲೆಕ್ಸಿಟಿ ಹೋಗುವಂತಹ ಬೇಸಿಸ್ ಅಲ್ಲಿ ವಿಜ್ಞಾನಗಳ ಒಂದು ಏಣಿ ಶ್ರೇಣಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಈ ವಿಜ್ಞಾನಗಳ ಏಣಿ ಶ್ರೇಣಿಯಲ್ಲಿ ಇವರು ಸಮಾಜ ವಿಜ್ಞಾನವನ್ನ ಬಹಳ ಒಂದು ಉನ್ನತವಾದಂತಹ ಒಂದು ಪೊಸಿಷನ್ ಅಲ್ಲಿ ಇಟ್ಟಿದ್ದಾರೆ. ಆ ಪೊಸಿಷನ್ ಅಲ್ಲಿ ಇರೋದ್ರ ಜೊತೆಗೆ ಇವ್ರೇನ್ ಹೇಳ್ತಿದ್ದಾರೆ, ಈ ಎಲ್ಲಾ ವಿಜ್ಞಾನಗಳಲ್ಲಿ ಸಮಾಜಶಾಸ್ತ್ರ ಒಂದು ರಾಣಿಯಂತೆ. ಸೋಶಿಯಾಲಜಿ ಇಸ್ ದಿ ಕ್ವೀನ್ ಆಫ್ ಆಲ್ ಸೋಷಿಯಲ್ ಸೈನ್ಸಸ್. Why does he give this position to sociology? What is so special about sociology is that all other sciences are studying society in various other forms. Sociology is taking a very comprehensive and total view of the society. Shashi. Okay. So when we are trying to understand society and what is happening, we have to look at how these developments are going on. ಹೇಗೆ ಈ ಒಂದು ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಸಮಾಜಶಾಸ್ತ್ರ ಮಾಡ್ತಿದೆ ಅನ್ನೋದು. ಸೊ ಜ್ಞಾನದ ಒಂದು ಬೆಳವಣಿಗೆ ಮನುಷ್ಯರಲ್ಲಿ ಉಂಟಾಗ್ತಾ ಏನ್ ಮಾಡ್ತಾರೆ, ಕಣ್ಣಿಗೆ ಕಾಣಿಸುವಂತಹ ಸ್ಪರ್ಶಕ್ಕೆ ಸಿಗುವಂತಹ ಒಂದು ಅಂಶಗಳನ್ನ ಅಧ್ಯಯನ ಮಾಡ್ತಿದ್ದವರು ಈಗ ಅಗೋಚರವಾಗಿರುವಂತಹ ಅಮೂರ್ತವಾದಂತಹ ಒಂದು ಪರಿಕಲ್ಪನೆಗಳನ್ನ ಅಧ್ಯಯನ ಮಾಡುವಷ್ಟು ಮೆಚುರಿಟಿ ಬಂದಿದೆ ಅಂತ ಹೇಳೋದು ಈ ಲಾ ಆಫ್ 3 ಸ್ಟೇಜಸ್ ಅಲ್ಲಿ ಬರುವಂತಹ ಒಂದು ಪರಿಕಲ್ಪನೆ. ಕೊನೆಗೆ ಏನಾಗುತ್ತೆ, ಸಮಾಜಗಳು ಅಷ್ಟೊಂದು ಬೆಳವಣಿಗೆ ಆದ್ಮೇಲೆ ವಾಟ್ ಹ್ಯಾಪನ್ಸ್, ವಿ ರೀಚ್ ಅ ಸ್ಟೇಜ್ ಆಫ್ ಫೈನಾಲಿಟಿ. ಆ ಸ್ಟೇಜ್ ಆಫ್ ಫೈನಾಲಿಟಿ ಏನಿದೆ ಅಲ್ವಾ, ದಟ್ ಇಸ್ ದ ಪಾಸಿಟಿವ್ ಸ್ಟೇಜ್. ಇದ್ರ ಜೊತೆಗೆ ಈ ಪಾಸಿಟಿವ್ ಸ್ಟೇಜ್ ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ he also gives in a different concept of looking at the social institutions by demarcating it into 2 classifications. ಇದು ಒಂದು ಇಂಪಾರ್ಟೆಂಟ್ ಆದಂತಹ ಮತ್ತೆ ವಿಭಿನ್ನವಾಗಿರುವಂತಹ ಒಂದು ಆಲೋಚನೆ. ಇವ್ರೇನ್ ಹೇಳ್ತಾರೆ, ಸಮಾಜಶಾಸ್ತ್ರ ಸಮಾಜವನ್ನ ಸೋಷಿಯಲ್ ಸ್ಟ್ಯಾಟಿಕ್ಸ್ ಮತ್ತು ಸೋಷಿಯಲ್ ಡೈನಮಿಕ್ಸ್ ಅನ್ನುವಂತಹ 2 ಆಯಾಮಗಳಲ್ಲಿ ಅಧ್ಯಯನ ಮಾಡಬೇಕು ಅನ್ನುವಂತಹದ್ದು. ಸೋಷಿಯಲ್ ಸ್ಟ್ಯಾಟಿಕ್ಸ್ ಅಂದ್ರೇನು? Social statics says that society is not changing. It's focusing on something that holds the society together. Social dynamics, it focuses on what is the changing elements in society. ಯಾವ ಅಂಶಗಳು ಬದಲಾಗ್ತಿದೆ ಅದರ ಮೇಲೆ ಫೋಕಸ್ ಮಾಡ್ತಾರೆ. ನೋಡಿ, ಒಂದೇ ಸಾಮಾಜಿಕ ಸಂಸ್ಥೆಯನ್ನ ಅಥವಾ ಒಂದೇ ಸಾಮಾಜಿಕ ಅಂಶವನ್ನ 2 ಆಯಾಮಗಳಿಂದ ಅಧ್ಯಯನ ಮಾಡುವಂತಹ ಒಂದು ಡಿಸ್ಟಿಂಗ್ವಿಶ್ಡ್ ಆಗಿರುವಂತಹ ಒಂದು ಅಪ್ರೋಚ್ ಅನ್ನ ಆಗಸ್ಟ್ ಕಾಂಟಲ್ ಕೊಟ್ಟಿದ್ದಾರೆ. ನಮ್ಗೇನ್ ಅನ್ಸ್ತಾ ಇರತ್ತೆ, ದೈನಂದಿನ ಜೀವನವನ್ನ ನೋಡ್ತಿರ್ಬೇಕಾದ್ರೆ ಏನು ಬದಲಾವಣೆಗಳೇ ಆಗ್ತಿಲ್ಲ, ಎವ್ರಿಥಿಂಗ್ ಇಸ್ ಸೇಮ್, ಎವ್ರಿಥಿಂಗ್ ಇಸ್ ಗೋಯಿಂಗ್ ಇನ್ ದ ಸೇಮ್ ವೇ ಅಂತ ಅನ್ಸ್ತಾ ಇರತ್ತೆ. ಆದ್ರೆ ಏನಾಗುತ್ತೆ, ಕ್ರಮೇಣವಾಗಿ ವೆನ್ ವಿ ಆಕ್ಚುಲಿ ಲುಕ್ ಬ್ಯಾಕ್ ಅಂತಂದಾಗ ಸೋ ಮೆನಿ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಯಾವಾಗಾಯ್ತು ಈ ಬದಲಾವಣೆಗಳು ಅನ್ನೋಂತಹ ಒಂದು ಪ್ರಶ್ನೆ ನಮ್ಮಲ್ಲೇ ಉದ್ಭವ ಆಗುವಂತಹ ಒಂದು ಪರಿಸ್ಥಿತಿ ಬರುತ್ತೆ. This Vivo 1811, you either leave or I'm going to remove you from the meeting. Okay. So, ಈ ಬದಲಾವಣೆ ಹೇಗೆ ಉಂಟಾಗುತ್ತೆ, ಹೇಗೆ ಈ ಚೇಂಜಸ್ ಉಂಟಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಾಗ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದನ್ನ ನಾವು ಇನ್ನೂ ಉತ್ತಮವಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದು ಆಗಸ್ಟ್ ಕಾಮ್ಟ್ ಅವರ ಒಂದು ವಿಚಾರವಾಗಿತ್ತು. This is also related to the positive stage. What is happening? What are those institutions that have remained the same despite all the differences, all the stimulus that is happening? Industrial revolution, French revolution, urbanization, ಇಂತಹ ಒಂದು ಚೇಂಜಸ್ ಗಳಾದ್ರೂ ಸಹ ಕೆಲವು ಸಾಮಾಜಿಕ ಸಂಸ್ಥೆಗಳು ಹಾಗೆ ಉಳ್ಕೊಂಡಿತ್ತು. ಅದು ಉಳ್ಕೊಳ್ಳೋಕೆ ಕಾರಣ ಏನು? ಅದು ಉಳ್ಕೊಳ್ಳೋದಕ್ಕೆ ವಾಟ್ ವಾಸ್ ದಟ್ ಎಲಿಮೆಂಟ್ ದಟ್ ವಾಸ್ ಬ್ರಿಂಗಿಂಗ್ ಟುಗೆದರ್ ಅಂಡ್ ಹೋಲ್ಡಿಂಗ್ ದೀಸ್ ಇನ್ಸ್ಟಿಟ್ಯೂಷನ್ಸ್ ಇನ್ ಪ್ಲೇಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಆಗಸ್ಟ್ ಕಾಮ್ಟ್ ಅವರ ಒಂದು ಪ್ರಯತ್ನವಾಗಿತ್ತು. ಇವ್ರೇನ್ ಹೇಳ್ತಾರಂದ್ರೆ,
society is not made up of only individual egos. It's not only about one unique person. It's about this person coming in different permutations and combinations with others. It could be in terms of division of labor, or it could be in various other social institutions. This combined efforts ಏನಿದೆ, ಆ ಕಂಬೈನ್ಡ್ ಎಫರ್ಟ್ಸ್ ಇಂದ ಒಂದು ಸೋಷಿಯಲ್ ಕೊಹೆಷನ್ ಉಂಟಾಗುತ್ತೆ. ಸಮಾಜ ಕೊಹೆಷನ್ ಇಸ್ ಬೀಯಿಂಗ್ ಟುಗೆದರ್, ದಟ್ ಎಲಿಮೆಂಟ್ ಆಫ್ ಬಾಂಡಿಂಗ್ ಇಸ್ ಸೀನ್. ಆ ಕೊಹೆಷನ್ ಇಂದ ಒಂದು ಸರ್ಕಾರ ಅಥವಾ ಒಂದು ರಾಜ್ಯ ಅನ್ನುವಂತಹ ಪರಿಕಲ್ಪನೆಯವರೆಗೂ ನಾವು ಒಂದಾಗಿರ್ತೀವಿ ಅನ್ನುವಂತಹದ್ದು ಅಗಸ್ಟ್ ಕಾಂಟ್ ಅವರ ಒಂದು ವಿಚಾರಧಾರೆ ಆಗಿತ್ತು. ಸೊ ಈ ಎಲ್ಲಾ ಸ್ಟೇಜಸ್ ಯಾವಾಗ ಬರುತ್ತೆ ಅಂದ್ರೆ ನಾವು ಪಾಸಿಟಿವ್ ಸ್ಟೇಜ್ ಅನ್ನ ರೀಚ್ ಮಾಡಿದಾಗ. ಏನಾಯ್ತು ಹ್ಯುಮ್ಯಾನಿಟಿಯ ಒಂದು ಡೆವಲಪ್ಮೆಂಟ್, ಒಂದು ಪ್ರೋಗ್ರೆಸ್ ಅಂತ ಹೇಳ್ಬೇಕಾದ್ರೆ ಇವರು ಹ್ಯೂಮನ್ ಬೀಯಿಂಗ್ಸ್ ಹ್ಯಾವ್ ಟ್ರಾನ್ಸೆಂಡೆಡ್ 3 stages ಅಂತ ಹೇಳ್ತಾರೆ. ದ ಫಸ್ಟ್ ಸ್ಟೇಜ್ ಇಸ್ ದಿ metaphysical stage. What's happening? The first stage is a theological stage. What's happening in theological stage is that you are not able to explain things. ಯಾವಾಗ ನಮ್ಗೆ ಯಾವ್ದೇ ಒಂದು ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯವಿಲ್ವೋ ಅವಾಗ ಏನ್ ಮಾಡ್ತೀವಿ ನಾವು, ಬೇರೆ ಯಾವ್ದೋ ಒಂದು ಕಾರಣವನ್ನ ಕೊಟ್ಬಿಡ್ತೀವಿ. ಈಗ ಎಕ್ಸಾಮ್ ಚೆನ್ನಾಗಿ ಓದ್ಕೊಂಡು ಹೋಗಿ ನನಗ್ ಮಾರ್ಕ್ಸ್ ಬಂದಿಲ್ಲ ಅಂತ ಹೇಳೋರೆಲ್ಲ ಏನ್ ಹೇಳ್ತಾರೆ, ಇಟ್ಸ್ ನಾಟ್ ಬಿಕಾಸ್ ಆಫ್ ಮೀ, ಇಟ್ಸ್ ಬಿಕಾಸ್ ಆಫ್ ಸಮ್ ಅನ್ಸೀನ್ ಫೋರ್ಸಸ್ ಅಂತ ಹೇಳ್ಬಿಡುವಂತಹದ್ದು. ಸೊ ಇದೇ ತರ ಮನುಷ್ಯ ಸಮಾಜ ಒಂದು ಉಗಮವಾಗಿ they've started living in a society ಅನ್ನುವಂತಹದ್ದು ಒಂದು ಬಂದಾಗ, what they thought, whatever cannot be explained is not because of human beings, it is because of some other supernatural power. ಈಗ ಇದ್ದಕ್ಕಿದ್ದಂತೆ ಮಳೆ ಬಂತು. ಮಳೆ ಬಂದ್ರೆ ಈಗ ನಮಗ್ ಗೊತ್ತು ಮಳೆ ಯಾಕೆ ಬರ್ತಿದೆ ಅಂತ. ಅವಾಗ ಅವ್ರಿಗೆ ಗೊತ್ತಿರ್ಲಿಲ್ಲ, ಮಳೆ ಬರ್ಬೇಕಾದ್ರೆ ಇಂತ ಒಂದು ಟೆಂಪರೇಚರ್ ಇನ್ಕ್ರೀಸ್ ಆಯ್ತು, ವಾಟರ್ ವೇಪರ್ಸ್ ಎಲ್ಲ ಫಾರ್ಮ್ ಆಗಿ ಕ್ಲೌಡ್ ಆಯ್ತು, ಅದಕ್ಕೆ ಮಳೆ ಬಂತು ಅಂತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಕ್ ಆಗ್ತಿರ್ಲಿಲ್ಲ. ಸೊ ವಾಟ್ ದೇ ಡಿಡ್, ಓಕೆ ದಿಸ್ ಇಸ್ ಬಿಕಾಸ್ ಆಫ್ ಗಾಡ್, ಯಾರೋ ಏನೋ ತಪ್ಪು ಮಾಡಿದ್ರು ಅದಕ್ಕೋಸ್ಕರ ಗಾಡ್ ಇಸ್ ಪನಿಷಿಂಗ್ ಅಸ್. ಕಾಡಲ್ಲಿ ಕಾಡ್ಗಿಚ್ ಬಂತು, ಬೆಂಕಿ ಹತ್ಕೊಂಡಿದೆ. ಸೊ ವೈ ಡಿಡ್ ದಿಸ್ ಹ್ಯಾಪನ್, somebody did something wrong, adike gods are punishing. So what they did, they tried to give this kind of explanations to things that was not possible to be explained. So ee stage admele gradually people started understanding society in a better way. Tamma suttamuttalina paryavaranavana ಅರ್ಥೈಸ್ಕೊಂಡು man started dominating every other animal. So ಏನಾಯ್ತು, okay next ಬಂದಿದ್ದು ನನಗಿಂತ ಬೇರೆ ಆನಿಮಲ್ಸ್ ಇನ್ಫೀರಿಯರ್, ನಾನು ಸ್ವಲ್ಪ ಆ ಆನಿಮಲ್ಸ್ ಗಿಂತ ಸುಪೀರಿಯರ್ ಅನ್ನುವಂತಹದ್ದು. ನಾವು ಭಾರತದಲ್ಲಿ ಆ ದಶಾವತಾರ ಒಂದು ಪರಿಕಲ್ಪನೆ ಇದೆಯಲ್ವಾ, ಅದನ್ನ ನೋಡಿದಾಗ್ಲೂ ವಿ ಕ್ಯಾನ್ ಸಿ ದಿಸ್ ಸ್ಟೇಜಸ್. ಫಸ್ಟ್ ಬಂದಿದಂತಹ ಆನಿಮಲ್ಸ್ ಹೇಗಿತ್ತು, ಅದು ಫಸ್ಟ್ ಬಂದಂತಹ ಒಂದು ದೇವರ ಪರಿಕಲ್ಪನೆ ಹೇಗಿತ್ತು ಅನ್ನೋದೆಲ್ಲ ನಮ್ಗೆ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಮನುಷ್ಯ ಕ್ರಮೇಣವಾಗಿ ಏನ್ ಮಾಡ್ದ, ಓಕೆ ಐ ಕ್ಯಾನ್ ಎಕ್ಸ್ಪ್ಲೇನ್ ದೀಸ್ ಥಿಂಗ್ಸ್, ಸೊ ಇದು ನನ್ ಕಂಟ್ರೋಲ್ ಅಲ್ಲಿ ಇದೆ. ನನ್ ಕಂಟ್ರೋಲ್ ಅಲ್ಲಿ ಇದೆ ಅನ್ಬೇಕಾದ್ರೆ ನಾನು ಅದಕ್ಕೆ ಅಷ್ಟೊಂದು ರೆಸ್ಪೆಕ್ಟ್ ಕೊಡುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದಂತಹ ಗಾಡ್ಸ್ ನ ಫಾರ್ಮ್ಸ್ ಗಳು ನೋಡಿ ನೀವು, ಅದು ಮನುಷ್ಯರ ಅವತಾರದಲ್ಲಿದೆ. ಮನುಷ್ಯನ್ ತರಾನೇ ಇನ್ನೊಂದು ಮನುಷ್ಯ ನೆನ್ಸ್ಬಿಟ್ಟು ದೇವ್ರು ಅಂದ್ರೆ ನಾವು ಒಪ್ಕೊಳ್ತೀವ. ಏನ್ ಮಾಡಿದ್ರು, ಅದಕ್ಕೊಂದ್ 2 ಕೈ ಎಕ್ಸ್ಟ್ರಾ ಅಥವಾ 2 ತಲೆ ಎಕ್ಸ್ಟ್ರಾ, ಗಿವ್ ಲೈಕ್ ದಿಸ್ ಅಂಡ್ ದೆನ್ ಸೇ ದಿಸ್ ಇಸ್ ಗಾಡ್. ಸೊ ದಿಸ್ ಇಸ್ ದ ಸೆಕೆಂಡ್ ಸ್ಟೇಜ್. ಅಗಸ್ಟ್ ಕಾಮ್ಟ್ ಅವರ ಒಂದು ಆಲೋಚನೆಯನ್ನ ಈ ಒಂದು ದಶಾವತಾರ ಕಾನ್ಸೆಪ್ಟ್ ರಿಲೇಟ್ ಮಾಡಿ ಹೇಳ್ತಿದ್ದೀನಿ. ಸೊ ನೆಕ್ಸ್ಟ್ ಸ್ಟೇಜ್ ಏನಾಯ್ತು, ಮೆಟಾಫಿಸಿಕಲ್. ಈ ಮೆಟಾಫಿಸಿಕಲ್ ಸ್ಟೇಜ್ ಹೆಂಗಿದೆ ಅಂದ್ರೆ, ಟೋಟಲ್ ಆಗಿ ನಾನು ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಹೇಳಕ್ಕೂ ನನಗ್ ಸಾಧ್ಯವಾಗ್ತಿಲ್ಲ, ಮತ್ತೆ ಟೋಟಲ್ ಆಗಿ ನನ್ಗೇನು ಗೊತ್ತೇ ಇಲ್ಲ ಅಂತಹ ಪರಿಸ್ಥಿತಿನೂ ಅಲ್ಲ. ಸೊ ನನಗ್ ಸ್ವಲ್ಪ ಅಂಶಗಳು ಗೊತ್ತಿದೆ, ಇನ್ನು ಸ್ವಲ್ಪ ಅಂಶಗಳು ಗೊತ್ತಿಲ್ಲ ಅನ್ನುವಂತಹದ್ದು. ಸೊ ಇಲ್ಲಿ ಗಾಡ್ಸ್ ಮತ್ತೆ ಸ್ಪಿರಿಟ್ಸ್ ಗಳನ್ನ ಬಿಟ್ಟು ಇನ್ನೊಂಚೂರು ಮನುಷ್ಯ ತನ್ನ ಮೇಲೆ ತಾನೇ ಅವಲಂಬಿತನಾಗುವಂತಹ ಒಂದು ಸ್ಟೇಜ್ ಅನ್ನ ನೋಡ್ತೀವಿ. ಇಲ್ಲಿ ದೇ ಆರ್ ಟ್ರೈಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಎಸೆನ್ಸ್ ಆಫ್ ಥಿಂಗ್ಸ್ ದಟ್ ಇಸ್ ಗೋಯಿಂಗ್ ಆನ್ ಅರೌಂಡ್ ದೆಮ್. ಅಂಡ್ ಫೈನಲಿ Auguste Comte says comes the positive stage. This positive stage is a stage of enlightenment. ಎಲ್ಲಾ ವಿಚಾರಗಳನ್ನ ಮನುಷ್ಯ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯವಾಗುವಂತಹ ಒಂದು ಕಾಲಘಟ್ಟ. ಇಲ್ಲಿ ಯಾರಿಗೂ ಯಾರ ಬಗ್ಗೆನೂ ದ್ವೇಷ ಇಲ್ಲ, ಎಲ್ಲರೂ ಪ್ರೀತಿಯ ಒಂದು ವಾತಾವರಣದಲ್ಲಿ ಇರ್ತಾರೆ.
ಎಲ್ಲಾ ಅಂಶಗಳನ್ನು ನಮ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಾಗತ್ತೆ. ಅದು ಫಿಸಿಕಲ್ ಇರಬಹುದು ಅಥವಾ ಸೋಷಿಯಲ್ ಇರಬಹುದು, ಎಂತಹ ಅಂಶವಾದ್ರೂ ಸಹ ನಮ್ಗೆ ಅದನ್ನ ಏನಕ್ಕೆ ಈ ರೀತಿ ಘಟಿಸ್ತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ ಸಾಧ್ಯವಾಗುವಂತಹ ಒಂದು ಹಂತ ಪಾಸಿಟಿವ್ ಸ್ಟೇಜ್. ದಿಸ್ ಇಸ್ ಲೈಕ್ ಅ ಅಲ್ಟಿಮೇಟ್ ಸ್ಟೇಜ್ ದಟ್ ಹ್ಯೂಮನ್ ಸಿವಿಲೈಸೇಷನ್ ಕ್ಯಾನ್ ರೀಚ್ ಅನ್ನುವಂತಹದ್ದು. All sorts of complex understandings is available with the human knowledge. ಇಲ್ಲಿ ಜ್ಞಾನವೇ ದೇವರು ಅನ್ನುವಂತಹ ಒಂದು ಪರಿಕಲ್ಪನೆಯನ್ನ ಬಳಸ್ತಾರೆ. ದಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ವಾಟ್ ಕುಡ್ ಬಿ ದ ಪಾಸಿಟಿವ್ ಸ್ಟೇಜ್. Knowledge is given the supreme position. Again, when we look at the transition of human society, we can see in earlier food gathering and hunting societies, physical power was given a lot of importance. ಯಾರು ಬಹಳ ಶಕ್ತಿಶಾಲಿ ಆಗಿದ್ದ ಅವನೇ ಬಲಿಷ್ಠ ಅನ್ನುವಂತಹ ಒಂದು ಪರಿಕಲ್ಪನೆ ಇತ್ತು. ಹಿ ಇಸ್ ದ ಸ್ಟ್ರಾಂಗೆಸ್ಟ್ ಅನ್ನುವಂತಹದ್ದು. ಕ್ರಮೇಣವಾಗಿ ಸಮಾಜದ ಬೆಳವಣಿಗೆ ಆಗ್ತಾ ಆಗ್ತಾ ಈಗ ವಾಟ್ ಇಸ್ ಇಂಪಾರ್ಟೆಂಟ್? ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್. ವಿ ಸೇ ಅ ಪೆನ್ ಇಸ್ ಮೈಟಿಯರ್ ದನ್ ಅ ಸ್ವೋರ್ಡ್ ಅಂತ ಇವಾಗ, ಅಲ್ವಾ? ಯಾಕೆ? ಜ್ಞಾನ ಅಷ್ಟೊಂದು ನಾವು ಜ್ಞಾನಾರ್ಜನೆ ಆಗಿದೆ ಅಂತಹ ಒಂದು ಸಮಾಜ. ಈಗಲೂ ಅಗಸ್ಟ್ ಕಾಮ್ಟ್ ಪ್ರಕಾರ ವಿ ಆರ್ ನಾಟ್ ಇನ್ ದ ಪಾಸಿಟಿವ್ ಸ್ಟೇಜ್, ಮೇ ಬಿ ಇನ್ ಅ ಟ್ರಾನ್ಸಿಷನ್ ಬಿಟ್ವೀನ್ ದ ಥಿಯೋಲಾಜಿಕಲ್ ಅಂಡ್ ದ ಮೆಟಫಿಸಿಕಲ್ ಸ್ಟೇಜ್ ಅಲ್ಲಿ ಇದ್ದೀವೇನೋ ಅಗಸ್ಟ್ ಕಾಮ್ಟ್ ಆಲೋಚನೆಯ ಪ್ರಕಾರ ಅನ್ಸುತ್ತೆ. ಸೊ ಇಂತಹ ಒಂದು ಪಾಸಿಟಿವ್ ಸ್ಟೇಜ್ ಅಲ್ಲಿ ಎಲ್ಲದಕ್ಕೂ ನಾವು ವೈಜ್ಞಾನಿಕವಾಗಿ ಒಂದು ಅಬ್ಸರ್ವೇಷನ್ಸ್ ಪ್ರಕಾರ ಅಥವಾ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಸಮಾಜದಲ್ಲಿ ಏನಾಗ್ತಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಸಾಧ್ಯವಾಗುತ್ತೆ ಅಂತ. ಇದು ಇವರ ಒಂದು ಪಾಸಿಟಿವಿಸ್ಟ್ ಅಪ್ರೋಚ್ ಫಾರ್ ಸೋಷಿಯಲ್ ಸೈನ್ಸಸ್, ಮತ್ತೆ ಪಾಸಿಟಿವಿಸ್ಟ್ ಅಪ್ರೋಚ್ ಫಾರ್ sociology and the understanding of society. He also says this is the most rational. ನಾವಿದ್ದಂತಹ ಕಾಲಮಾನಗಳಲ್ಲೇ ಬಹಳ ವೈಜ್ಞಾನಿಕವಾಗಿ ವೈಚಾರಿಕತೆಯಿಂದ ಕೂಡಿರುವಂತಹ ಒಂದು ಹಂತ ಈ ಪಾಸಿಟಿವ್ ಸ್ಟೇಜ್ ಅಂತ ಇವರು ಹೇಳ್ತಾರೆ. ಏನು ಫೆನಾಮಿನನ್ಗಳಾಗ್ತಿದೆ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತ ಆಗ್ತಿದೆ, ಎಲ್ಲವನ್ನು ಸಹ ನಮ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಇಂತಹ ಒಂದು ಸಮಾಜವನ್ನ ಕಟ್ಟುವಂತಹ ಉದ್ದೇಶ ಅಗಸ್ಟ್ ಕಾಮ್ಟ್ ಅವ್ರದ್ದಾಗಿತ್ತು. ಎಂತಹ ಸಮಾಜ? ಇಟ್ ಇಸ್ ಅನ್ ಇಂಟೆಲೆಕ್ಚುಯಲ್ ಸೊಸೈಟಿ. ಜ್ಞಾನಕ್ಕೆ ಪ್ರಾಧಾನ್ಯತೆ ಇರುವಂತಹ ಒಂದು ಸಮಾಜವನ್ನ ಕಟ್ಟಬೇಕು ಅನ್ನುವಂತಹದ್ದು. ಈ ಜ್ಞಾನಕ್ಕೆ ಪ್ರಾಧಾನ್ಯತೆ ಇರುವಂತಹ ಸಮಾಜ ಕಟ್ಟಿದ್ರೆ ಏನಾಗುತ್ತೆ? ವಾಟ್ ಇಸ್ ದಿ ಔಟ್ಕಮ್ ಆಫ್ ದಿಸ್ ಅಂದ್ರೆ, ಎವ್ರಿಬಡಿ ಹ್ಯಾಸ್ ಗಾಟ್ ಎಜುಕೇಶನ್ ಅಂಡ್ ಎವ್ರಿಬಡಿ ಇಸ್ ಗಾಟ್ ಪಬ್ಲಿಕ್ ಮೊರಾಲಿಟಿ. You don't need some other agency to come and control you, or you don't need somebody else to monitor what you're doing. ಈಗ ನೋಡಿ, ನಮ್ಗೆ ಎಕ್ಸಾಮ್ಸ್ ಕೊಡ್ತಾರೆ. ಆಸ್ ಎಸ್ ಅ ನಾಲೆಡ್ಜ್ ಸೊಸೈಟಿ ಅನ್ನೋ ನನ್ನ ನಂಬಿಕೆ. ಆದ್ರೆ ಎಕ್ಸಾಮ್ಸ್ ಕೊಡ್ಬೇಕಾದ್ರೆ ವೈ ಡು ಯು ನೀಡ್ ಅನ್ ಇನ್ವಿಜಿಲೇಟರ್? ಬಿಕಾಸ್ ವಿ ಆರ್ ಲ್ಯಾಕಿಂಗ್ ಇನ್ ಮೊರಾಲಿಟಿ. ಕಾಪಿ ಮಾಡ್ಬಿಡ್ತಾರೇನೋ ಅನ್ನೋಂತಹ ಸಂಶಯ, ಯಾರು ನೋಡ್ಲಿಲ್ಲ ಅಂದ್ರೆ ನನ್ ಕಾಪಿ ಮಾಡಕ್ ಚಾನ್ಸ್ ಸಿಗುತ್ತೇನೋ ಅನ್ನೋಂತಹ ವಿದ್ಯಾರ್ಥಿಗಳ ಒಂದು ಮನೋಭಾವನೆ. ಈ ರೀತಿ ಇರ್ಬೇಕಾದ್ರೆ ಪಾಸಿಟಿವ್ ಸ್ಟೇಜ್ ನ ನಾವು ರೀಚ್ ಆಗಿದ್ದೀವಿ ಅಂತ ಹೇಳಕ್ಕಾಗಲ್ಲ. ಅಗಸ್ಟ್ ಕಾಮ್ಟ್ ಅವರ ಈ ಚಿಂತನೆಯಲ್ಲಿ ಪಾಸಿಟಿವ್ ಸ್ಟೇಜ್ ಬಂದಾಗ ಈ ರೀತಿಯಾದಂತಹ ಸಮಾಜಕ್ಕೆ ತನ್ನ ಬಗ್ಗೆ ತನಗಿರುವಂತಹ ಜವಾಬ್ದಾರಿ ಬಹಳ ಹೆಚ್ಚಿರುತ್ತೆ ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಇವರು ಎಂಡ್ ಆಫ್ ಹಿಸ್ ಟರ್ಮ್ ಅಥವಾ ಎಂಡ್ ಆಫ್ ಹಿಸ್ ಲೈಫ್ ಅನ್ನುವಂತಹ ಒಂದು ಸ್ಟೇಜ್ ಅಲ್ಲಿ, ಮೆಚೂರ್ ಸ್ಟೇಜ್ ಅಲ್ಲಿ, he goes on to say this is some sort of a spiritual priesthood ಅಂದ್ಬಿಟ್ಟು. Sociologists are spiritual priests ಅಂತ. priests ಅಂದ್ರೆ ಪೂಜೆ ಮಾಡುವಂತಹವರು, ದೇವರನ್ನ ಆರಾಧಿಸೋರು. ದೇವರನ್ನ ನಂಬುವಂತಹ ಒಂದು ಪರಿಕಲ್ಪನೆ ಬಹಳ ಎಲಿಮೆಂಟ್ರಿ ಅಂತ ಹೇಳದಂತಹ ಅಗಸ್ಟ್ ಕಾಮ್ಟ್ ಅವರು ಕೊನೆಗೆ ಏನ್ ಹೇಳ್ತಿದ್ದಾರೆ? ಸಮಾಜಶಾಸ್ತ್ರಜ್ಞರು ಒಂದ್ ರೀತಿಯಾದಂತಹ ಪೂಜಾರಿಗಳು. ಯಾವ್ದರ ಪೂಜಾರಿಗಳು? ಜ್ಞಾನ ಅನ್ನುವಂತಹ ದೇವರನ್ನ ಆರಾಧಿಸುವವರು ಅನ್ನುವಂತಹ ಒಂದು ಮಟ್ಟಕ್ಕೆ ಇವರು ಪಾಸಿಟಿವ್ ಸ್ಟೇಜ್ ಅನ್ನ ತಗೊಂಡು ಹೋಗ್ತಾರೆ. He also proposes the religion of humanity. ಮಾನವತೆಯ ಒಂದು ಧರ್ಮ ಅನ್ನುವಂತಹದನ್ನು ಸಹ ಒಂದು ಚಿಂತನೆಯಾಗಿ ಕೊಟ್ಟಿದ್ದಾರೆ ಅಗಸ್ಟ್ ಕಾಮ್ಟ್ ಅವರು. ಈ ಮಾನವತೆಯ ಒಂದು ಧರ್ಮದಲ್ಲಿ
ದೇವ್ರು ಅನ್ನುವಂತಹದ್ದು ಯಾವುದು? ಜ್ಞಾನ. ಇಂತಹ ಒಂದು ಸಮಾಜದಲ್ಲಿ ಘರ್ಷಣೆ ಇರೋದಿಲ್ಲ, ಎಲ್ರೂ ಅರ್ಥ ಮಾಡ್ಕೊಂಡಿರ್ತಾರೆ ಒಬ್ಬರನ್ನೊಬ್ರು, ಸಮಾಜದಲ್ಲಿ ಆಗುವಂತಹ ಒಂದು ಆಗು ಹೋಗುಗಳನ್ನೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ತಾರೆ. ಹೇಗೆ ಈ ಅರ್ಥೈಸುವಿಕೆ ಸಾಧ್ಯವಾಗುತ್ತೆ ಅಂದ್ರೆ ವೈಜ್ಞಾನಿಕ ಪದ್ಧತಿಗಳ ಬಳಕೆಯ ಮುಖಾಂತರ. ಯಾವುದು ಊಹಾಪೋಹಗಳಿಲ್ಲ, ಏನನ್ನ ಮಾಡ್ತಿದೀವಿ, ಯಾಕೆ ಇದನ್ನ ಮಾಡ್ತಿದೀವಿ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಇದೆ ಸಮಾಜದಲ್ಲಿರುವಂತಹ ಜನರಿಗೆ ಅನ್ನುವಂತಹ ಒಂದು ಆಲೋಚನೆ ಇವರು ಪಾಸಿಟಿವ್ ಫಿಲಾಸಫಿಯಲ್ಲಿ ಕೊಟ್ಟಿದ್ದಾರೆ. ಈ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇವ್ರಿಗೆ ಬಂದಿರುವಂತಹದ್ದು, ಇಟ್ ಸೀಮ್ಸ್ ಲೈಕ್ ಅ ಜೀನಿಯಸ್ ಕಾನ್ಸೆಪ್ಟ್. That is why we are giving so much of importance to Auguste Comte even to this day. He inspired many other people. ಅವರ ನಂತರ ಬಂದಂತಹ ಹರ್ಬರ್ಟ್ ಸ್ಪೆನ್ಸರ್, ಡರ್ಕೈಮ್ ಅವರೆಲ್ಲರೂ ಸಹ ಈ ಪಾಸಿಟಿವಿಸ್ಟ್ ಫಿಲಾಸಫಿಯನ್ನೇ ಮುಂದುವರಿಸ್ಕೊಂಡು ಹೋಗ್ತಾರೆ. ಇದು ಸಮಾಜವನ್ನ ನೋಡೋದಿಕ್ಕೆ, ಸಮಾಜದಲ್ಲಿ ಒಂದು ಸಮತೋಲನವನ್ನ ತರೋದಿಕ್ಕೆ ಪ್ರಯತ್ನ ಮಾಡಿದಂತಹ ಒಂದು ಅಟೆಂಪ್ಟ್ is what we can see in Auguste Comte's understanding of the society and his proposal to understand society. Again, the past has inspired him and he has inspired the future ಅನ್ನುವಂತಹ ಒಂದು statement ಅನ್ನ ಇಲ್ಲಿ ನಾವು ಮಾಡಬಹುದು. Many of his thoughts have come true and we can see that this is also some sort of a different understanding of society from what was earlier. And another important contribution is his classification of sciences, along with seeing that philosophy is incomplete. Philosophy ಅಥವಾ ತತ್ವಶಾಸ್ತ್ರ ಅನ್ನುವಂತಹ ಒಂದು ಸ್ಟಡಿ ಏನಿತ್ತು, ಅದು ಸಮಾಜಶಾಸ್ತ್ರ ಅನ್ನುವಂತಹ ಒಂದು ಸ್ಟಡಿ ಬರೋವರೆಗೂ ಇನ್ಕಂಪ್ಲೀಟ್ ಅಂತ ಹೇಳಿದ್ರಲ್ವಾ. That is another important contribution. All the other previous studies were looking at society from only one dimension. Say, for instance, economics would have looked at the economic affairs of a particular society, why it is happening this way. History would have gone back to things to look at why things are happening in a certain way. ಈ ರೀತಿ ಒಂದೊಂದೇ ಆಯಾಮಗಳನ್ನ ಅರ್ಥ ಮಾಡ್ಕೊಳ್ತಿದ್ರೆ ಹೊರತು ಇಡೀ ಸಮಾಜವನ್ನ ಅರ್ಥ ಮಾಡ್ಕೊಳ್ಳುವಂತಹ ಒಂದು ಆಲೋಚನೆ ಮತ್ತೆ ಆ ಒಂದು ಚೌಕಟ್ಟನ್ನ ಅಗಸ್ಟ್ ಕಾಂಟ್ ಅವರು ಸಮಾಜಕ್ಕೆ ನೀಡಿದ್ದಾರೆ. ಅದಕ್ಕೆ ಇವರ ಒಂದು ಕಾಂಟ್ರಿಬ್ಯೂಷನ್ ಈಗ್ಲೂ ಸಹ ಬಹಳ ಮುಖ್ಯವಾದಂತಹ ಒಂದು ಅಂಶ ಅಂತ ನಾವು ಪರಿಗಣಿಸ್ತಾ ಇದೀವಿ. ಸೊ ಹಿ ಇಸ್ ಬೇಸಿಕಲಿ ಟ್ರೈಂಗ್ ಟು ಗಿವ್ ಅ ಕಂಪ್ಲೀಟ್ ಪಿಕ್ಚರ್ ಟು ಸೊಸೈಟಿ ವೇರ್ ಸೋಶಿಯಾಲಜಿ ಇಸ್ ಆಕ್ಟಿಂಗ್ ಆಸ್ ಅ ಗೈಡ್. ಸಮಾಜ ಹೇಗ್ ಹೋಗ್ಬೇಕು ಅನ್ನುವಂತಹ ಒಂದು ದಾರಿಯನ್ನ ನಿರ್ಣಯಿಸೋದ್ರಲ್ಲಿ ಸಮಾಜಶಾಸ್ತ್ರಕ್ಕೆ ಒಂದು ಬಹಳ ಮುಖ್ಯವಾದಂತಹ ಒಂದು ಪೊಸಿಷನ್ ಅನ್ನ ಆಗಸ್ಟ್ ಕಾಂಟ್ ಅವರು ಕೊಟ್ಟಿದ್ದಾರೆ. So he's trying to build a better future using this new science called sociology. And why does he say a new science? Because it was not there earlier. ಈ ಒಂದು ಆಯಾಮ, ಈ ಒಂದು ಚೌಕಟ್ಟು, ಈ ಒಂದು ಫ್ರೇಮ್ ವರ್ಕ್ ಏನಿದೆ ಸಮಾಜಶಾಸ್ತ್ರ ಕೊಡುವಂತಹದ್ದು, ಅದು ಹಿಂದೆ ಇರ್ಲಿಲ್ಲ. ಅದಕ್ಕೋಸ್ಕರನೇ ಆ ಜ್ಞಾನದ ಒಂದು ಬೆಳವಣಿಗೆಯಲ್ಲಿ he places sociology at the top and say, okay, now that we have sociology, society is in ಗುಡ್ ಹ್ಯಾಂಡ್ಸ್. ಇನ್ ಮುಂದೆ ಸಮಾಜದಲ್ಲಿ ಈ ರೀತಿಯಾದಂತಹ ಒಂದು ಕೇಯಾಸ್ ಪರಿಸ್ಥಿತಿ ಬರೋದಿಲ್ಲ, ಈ ಒಂದು ನಿಯಮಗಳಿಲ್ಲದಿರುವಿಕೆಯ ಒಂದು ಪೊಸಿಷನ್ ಬರೋದಿಲ್ಲ. ಯಾಕೆ ಅಂದ್ರೆ ಈಗ ಸಮಾಜಶಾಸ್ತ್ರ ಇದೆ, ಸಮಾಜಶಾಸ್ತ್ರಜ್ಞರಿದ್ದಾರೆ. ಈ ಒಂದು ವಿಜ್ಞಾನದ ಮೂಲಕ ನಾವು ಸಮಾಜವನ್ನ ಅರ್ಥ ಮಾಡ್ಕೊಂಡು ಇಂತಹ ಪರಿಸ್ಥಿತಿ ಬರ್ದೇ ಇರೋಕೆ ನೋಡ್ಕೊಳ್ಬಹುದು, ಬರ್ದೇ ಇರೋ ಹಾಗೆ ನಾವು ನೋಡ್ಕೊಳ್ಬಹುದು ಅನ್ನುವಂತಹ ಒಂದು ಸೊಲ್ಯೂಷನ್ ಅನ್ನು ಸಹ ಆಗಸ್ಟ್ ಕಾಂಟ್ ಅವರು ಕೊಟ್ಟಿದ್ದಾರೆ. So, religion of humanity, as I was telling you, is the ultimate solution that Auguste Comte is giving, where love for every individual is there, and knowledge is the ultimate weapon that is available with everybody to bring society to a position of peace. So this was his ultimate idea. This was his ultimate proposal as a very positive aspect for the future of society. ಇದಕ್ಕೆ ನಾನು ರೆಫರೆನ್ಸಸ್ ಬಳಸಿರುವಂತಹದ್ದು. I now would like to discuss
with all of you about what do you think are the important aspects of sociology and what do you understand by this positivist tradition. But I have deliberately kept some 10 minutes for this discussion. So if we can dwell on this topic in the form of a dialogue, it will be much better. Over to you, Deepa ma'am, in case you want to moderate. Yes, thank you. ವಿದ್ಯಾರ್ಥಿಗಳು ಯಾರಾದ್ರೂ ಇವ ಮೇಡಮ್ ಹೇಳಿದಂತಹ ವಿಚಾರವನ್ನ ಕುರಿತಾಗಿ ಏನಾದ್ರೂ ಚರ್ಚೆ ಮಾಡ್ಬೇಕು ಅಥವಾ ಡೌಟ್ಸ್ ಕೇಳ್ಬೇಕು ಅಥವಾ ನಿಮ್ಮದೇ ಒಂದು ವಿಷಯವನ್ನ ಆಡ್ ಮಾಡ್ಬೇಕು ಅಂತ ಹೇಳಿದ್ರೆ ಪ್ಲಾಟ್ಫಾರ್ಮ್ ಓಪನ್ ಇದೆ, ಚರ್ಚೆ ಮಾಡಬಹುದು, ವಿಚಾರಗಳನ್ನ ಹಂಚ್ಕೊಳ್ಬಹುದು. I would also request you to have some sort of a dialogue in case you want to add something to these areas. Yeah. Social dynamics, social statics ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾನ್ಸೆಪ್ಟ್ಸ್. ಬಿಕಾಸ್ ಅವರು ಆಗಿನ ಕಾಲದಲ್ಲೇನೆ ಯಾವ ರೀತಿಯಾಗಿ ಸಮಾಜದಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂತಹ ವಿಚಾರಗಳನ್ನ ಅವರು ಹೇಳಿರುವಂತದ್ದಾಗಿರ್ಬೋದು, ಅಥವಾ ಸ್ಥಿರತೆ ಅನ್ನೋದು ಹೇಗಿರುತ್ತೆ, ಅದು ನಾವ್ ಯಾವ ಅಂಶದಲ್ಲಿ ನೋಡ್ತೀವಿ ಅನ್ನುವಂತ ವಿಚಾರಗಳನ್ನ ಅವ್ರು ತಿಳಿಸಿರುವಂತದ್ದು. ಅಂಡ್ ದ ಬ್ಯೂಟಿಫುಲ್ ಕಾನ್ಸೆಪ್ಟ್ ಇಸ್ ದ ಲಾ ಆಫ್ 3 stages, ವೇರ್ the development of society and the human development, the brain, human brain ಅಥವಾ human knowledge, ವ್ಯಕ್ತಿಗಳ ಒಂದು ಜ್ಞಾನದ ಬೆಳವಣಿಗೆ ಅನ್ನುವಂಥದ್ದು ಸಮಾಜದ ಬೆಳವಣಿಗೆ ಜೊತೆಗೆ ಹೇಗಾಗುತ್ತೆ ಅನ್ನುವಂತಹ ಅಂಶವನ್ನ ಅವರು ಆ ಸಂದರ್ಭಕ್ಕೆ ತಿಳಿಸಿರುವಂತದ್ದು ಬಹಳ ಅತ್ಯುತ್ತಮ ಅಂತಾನೆ ನಾವು ಹೇಳ್ತಾ ಬರ್ಬೋದು ಅನ್ನೋದು ನೀವು ಹೇಳಿದಂಥದ್ದು ತುಂಬಾ ಚೆನ್ನಾಗಿದ್ದಂಥದ್ದು. ದಿಸ್ ಇಸ್ ರಿಯಲಿ ವೆರಿ ನೈಸ್. ವಿದ್ಯಾರ್ಥಿಗಳು ಬೇರೆ ಏನಾದ್ರೂ ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಸ್ಟೂಡೆಂಟ್ಸ್, Kiran? I'm actually looking for that quote of Auguste Comte. Actually, ನಾನು ಸ್ಟೂಡೆಂಟ್ ಡೇಸ್ ಇದ್ದಾಗ್ಲಿಂದನೂ ನನ್ಗೆ ಆ ಒಂದು quote ತುಂಬಾ ಇಷ್ಟ ಆಯ್ತು. The sacred formula of positivism is love as a principle, the order as foundation, and progress as a goal. Such an amazing thought ನೋಡಿ. ಯಾವಾಗ ನಾವು ಒಂದು ಪಾಸಿಟಿವ್ ಸ್ಟೇಜ್ ನ ರೀಚ್ ಆಗ್ತೀವಿ, ಆ ಪಾಸಿಟಿವ್ ಸ್ಟೇಜ್ ಬಂದಾಗ ದಿ ಫೌಂಡೇಶನ್ ಫಾರ್ ದಿ ಎಂಟೈರ್ ಸೊಸೈಟಿ ಬಿಕಮ್ಸ್ ಲವ್. ಸೊ ಯು ಡೋಂಟ್ ಹ್ಯಾವ್ ಟು ಹ್ಯಾವ್ ಅ ಸ್ಟೇಜ್ ಆಫ್ chaos at all. When we are still hunting for things, when we are still trying to place ourselves in a context, we can't progress. ಒಂದ್ಸಲ ನಾವು ಸೆಟ್ಲ್ ಆಗಿದೀವಿ, ನಮ್ಮ ಅಕ್ಕಪಕ್ಕದಲ್ಲಿರೋರೆಲ್ಲ ನಮ್ಮ ಹಿತೈಷಿಗಳು ಅನ್ನುವಂತಹ ಮನೋಭಾವನೆ ಬಂದಾಗ ಬೇರೆ ವಿಚಾರಗಳ ಬಗ್ಗೆ, ಪ್ರೊಫೌಂಡ್ ಆಗಿರುವಂತಹ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಆರ್ಡರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಅನ್ನುವಂತಹದ್ದು. ಇಟ್ಸ್ ಅಬ್ಸಲ್ಯೂಟ್ಲಿ ಮೈಂಡ್ ಬ್ಲೋಯಿಂಗ್. ಸಚ್ ಅ ಬ್ಯೂಟಿಫುಲ್ ಥಾಟ್. ಓನ್ಲಿ ದೆನ್ ವಿಲ್ ಹ್ಯಾವ್ ದಟ್ ಗೋಲ್ ಆಫ್ ಅಚೀವಿಂಗ್ ಪ್ರೋಗ್ರೆಸ್. ಸೊ ಇಂತಹ ಒಂದು ವಿಚಾರಗಳನ್ನ ಕೊಟ್ಟಿರುವಂತಹ ಅಗಸ್ಟ್ ಕಾಮ್ಟ್ ಅವರು ನಾವು ಸದಾ ಚಿರಋಣಿಗಳಾಗಿರ್ಬೇಕು ಅನ್ನುವಂತಹದ್ದು ನನ್ನ ಒಂದು ಭಾವನೆ. Thanks to him for giving this beautiful discipline of sociology, which can so comprehensively understand what is going on in society. But I have to quote my guide here. He says, sociology is not a postmortem science. By postmortem science, what he means is, normally ನಾವೇನ್ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ಅಂದ್ರೆ, ಈಗ sociology only looks at things after certain things have happened ಅಂದ್ಬಿಟ್ಟು, ಈಗ ಇದೊಂದು ಸಮಸ್ಯೆ ಆಗಿದೆ, ಈ ಸಮಸ್ಯೆ ಯಾಕಾಯ್ತು ಅಂತ ಸಮಾಜಶಾಸ್ತ್ರ ಅರ್ಥ ಮಾಡ್ಕೊಳ್ತಿದ್ಯೇನೋ ಅನ್ನೋಂತಹ ಒಂದು ತಪ್ಪು ಗ್ರಹಿಕೆಯಲ್ಲಿದ್ದೀವಿ. ವಾಟ್ ಸೋಶಿಯಾಲಜಿ ಕ್ಯಾನ್ ಡೂ ಇಸ್ ಆಲ್ಸೋ ಪ್ರಿಡಿಕ್ಟ್ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಇನ್ ದ ಫ್ಯೂಚರ್. ಆ ಒಂದು ಎಬಿಲಿಟಿ, ಆ ಒಂದು ಕೆಪಾಸಿಟಿ ಸಮಾಜಶಾಸ್ತ್ರಕ್ಕಿದೆ. ಸೊ ಅಗಸ್ಟ್ ಕಾಮ್ಟ್ ಅವರ ಈ ಪಾಸಿಟಿವಿಸ್ಟ್ ಟ್ರೆಡಿಷನ್ ಅನ್ನ ನಾವು ಮುಂದುವರ್ಸೋಣ ಅಂತ ಹಾರೈಸ್ಕೊಂಡು, ಲೆಟ್ಸ್ ಗೋ ಬ್ಯಾಕ್ ಟು ದಿ Q&A. ಯಾರಾದ್ರೂ ಏನಾದ್ರೂ ಪ್ರಶ್ನೆಗಳು ಕೇಳೋದಿದ್ರೆ ದಯವಿಟ್ಟು ಕೇಳಿ ವಿದ್ಯಾರ್ಥಿಗಳು. ಪುಷ್ಪ, they have actually have given a task for them to do the presentation on all these aspects: hierarchy of sciences, religion of humanity, a law of 3 stages. ಅದೆಲ್ಲ ಒಂದು ಸ್ಯಾಟರ್ಡೇಗೆ ಪ್ರೆಸೆಂಟೇಶನ್ ಮಾಡ್ಲಿಕ್ಕೆ ಒಂದು ಕೊಟ್ಟಿದ್ದೀನಿ. ಸೊ ದೇ ಆರ್ ವರ್ಕಿಂಗ್ ಆನ್ ದಟ್. ಈಗ ಸ್ವಲ್ಪ ಈ ಕೋವಿಡ್ ಎಲ್ಲ ಬಂದಾಗಿನಿಂದ ಮಧ್ಯದಲ್ಲಿ ಅವ್ರಿಗೆ ಸ್ವಲ್ಪ ಸ್ಟಡೀಸ್ ಗ್ಯಾಪ್,
ಇದೆಲ್ಲ ಜಾಸ್ತಿ ಆಯ್ತಲ್ಲ. ನಾವು ದೇ ಆರ್ ಬಿಸಿ ವಿತ್ ಲರ್ನಿಂಗ್ ಅನ್ನೋ ಅಂತ. We are again in some sort of a chaos now. We can use those ಹೌದು. principles of sociology. ನಿಜ ನಿಜ ನಿಜ. ಡಿಯರ್ ಸ್ಟೂಡೆಂಟ್ಸ್, ಯಾರಿಗೂ ಏನು ಕೇಳೋದಿಲ್ಲ ಅಂತ ಹೇಳಿದ್ರೆ ನಾವು ಸೆಷನ್ ಅನ್ನ ಎಂಡ್ ಮಾಡ್ಬೋದು ಅಂತ ಅನ್ಕೊಳ್ತೀನಿ ನಾನು. No, ma'am. ಹೇಳಿ ಮಾರ್ಷಿತಾ. Ma'am, no, ma'am. No questions, ma'am. No Thank questions. Okay. So we can end the session. Dr. Manjula Madam, Assistant Professor, who is working in Government First Aid College, Kanakpura. ನಮ್ಗೆ ಬಹಳ ಸಂತೋಷ ಆಗಿರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಅಗಸ್ಟ್ ಕಾಮ್ಟ್ ಅವರ ಚಿಂತನೆಗಳನ್ನ ವಿದ್ಯಾರ್ಥಿಗಳ ತನಕ ತಲುಪಿಸೋದ್ರಲ್ಲಿ ತುಂಬಾ ಸಿಂಪಲ್ ಆಗಿ ಕಾನ್ಸೆಪ್ಟ್ಸ್ ಅನ್ನ ಪ್ರೆಸೆಂಟೇಶನ್ ಮಾಡಿದಿರಿ. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಟು ಲಿಸನ್ ಟು ದ ಸೆಷನ್. ವಿದ್ಯಾರ್ಥಿಗಳಿಗೆ ಬಹಳ ಇಷ್ಟ ಆಗಿದೆ ಅಂತ ನಾನು ಅರ್ಥ ಮಾಡ್ಕೊಳ್ತೀನಿ. ಅದು ಅಗಸ್ಟ್ ಕಾಮ್ಟ್ ಅವರ ಜನ್ಮ ದಿನಾಚರಣೆಯ ದಿನದಂದು ನಾವು ಈ ಒಂದು ವಿಚಾರಗಳನ್ನ ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತದ್ದು ಬಹಳ ಸಂತೋಷಕರವಾಗಿರುವಂತಹ ಒಂದು ವಿಷಯ ಅಂತಾನೆ ನಾನು ಭಾವಿಸ್ತಾ ಬರ್ತೇನೆ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಡಾಕ್ಟರ್ ಮಂಜುಳಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ